ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾರ್ಗವಿ LLB ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭಾರ್ಗವಿ ಶಕುಂತಲಾ ದೇವಿ ಕಾಲ್ ಮಾಡಿರ್ತಾರೆ. ಏನಮ್ಮ ಹೇಗಿದ್ದೀಯ ಅಂದಾಗ, ನಿಮಗೆ ಗೊತ್ತು ಅಲ್ವಾ ನನ್ನ ಪರಿಸ್ಥಿತಿ ಅಂತ ಹೇಳ್ತಾಳೆ. ನೋಡಮ್ಮ ಭಾರ್ಗವಿ, ಈ ಮನೆಯಲ್ಲಿ ದುಷ್ಟರ ಕಾಟ ಜಾಸ್ತಿ ಆಗಿದೆ. ಯಾವುದೇ ಕಾರಣಕ್ಕೂ ಅವರಿದ್ದ ದುಡ್ಡನ್ನ ಮಾತ್ರ ತಗೊಳ್ಬೇಡಿ, ಹಾಗೆ ನಿಮ್ಮ ಮನೆಯವ್ರು ಯಾರೂ ಕೂಡ ಈ ಮನೆ ಕಡೆ ಬರೋಕ್ಕೆ ಹೋಗ್ಬೇಡಿ ಅಂದಿದ ತಕ್ಷಣ ಭಾರ್ಗವಿಗೆ ಅವ್ರ ಅಮ್ಮನ ಮೇಲೆ ಡೌಟ್ ಬರುತ್ತೆ. ಆವಾಗ ಕಲ್ಪನಾ ಹತ್ರ ಕೇಳ್ತಾಳೆ, ನಿಜವಾಗ್ಲೂ JP ಯಾಕೆ ಬಂದಿದ್ರು ಅಂದಾಗ, ಅಯ್ಯೋ ಅವರು ದುಡ್ಡು ಕೊಡೋಕೆ ಬಂದಿದ್ರು ಭಾರ್ಗವಿ, ಆದರೆ ನಾವು ಯಾರೂ ಕೂಡ ದುಡ್ಡನ್ನ ತೊಗೊಂಡಿಲ್ಲ ಅಂದಾಗ, ಅತ್ತೆ ನಮ್ಮ ನೆರಳು ಕೂಡ ಅವ್ರ ಮನೆ ಮೇಲೆ ಬೀಳಬಾರ್ದು, ಅವ್ರು ಮಾಡೋ ಮೋಸಕ್ಕೆ ನಾವು ಮೋಸ ಹೋಗಬಾರ್ದು ಅಂತ ಭಾರ್ಗವಿ ಹೇಳ್ತಾಳೆ. ಇನ್ನು ಈ ಕಡೆ ಪೂರ್ಣಿ ಕೂಡ ಬೇಜಾರು ಮಾಡಿಕೊಂಡು, ಭಾರ್ಗವಿ ಕೈಯಲ್ಲಿ ದುಡ್ಡನ್ನ ಹೊಂದಿಸೋಕೆ ಆಗೋದಿಲ್ಲ, ನನ್ನ ಕೈ ಕೂಡ ಗಟ್ಟಿ ಇದೆ, ನಾನು ಕೆಲಸ ಮಾಡ್ತೀನಿ, ಇವರು ಅವಮಾನ ಮಾಡಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಗಂಡನೇ ಇಂಪಾರ್ಟೆಂಟ್ ಅಂತ ಮನೆ ಒಳಗೆ ಬಂದಿದ್ದ ತಕ್ಷಣ ಈ ಕಡೆ ಸಾಕ್ಷಿ ಮತ್ತು ನಿರ್ಮಲ ಬೇಕು ಅಂತಲೇ ಅವಮಾನ ಮಾಡ್ತಾ ಇರ್ತಾರೆ. ಹೋಗು ಬೃಂದ, ಮನೆ ಕೆಲಸದವರು ಬಂದಿದ್ದಾರೆ ಅಂತ ನಿಮ್ಮ ಮಾವಗೆ ಹೇಳು ಅಂದಿದ ತಕ್ಷಣ, ಅಯ್ಯೋ ಮನೆ ಕೆಲಸದವರು ಬರೋದು ಹೋಗೋದು ಈ ಮನೆಗೇನು ಹೊಸದಲ್ಲ ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಬೃಂದ, ಇವ್ರು ಯಾಕೋ ನೋಡೋಕೆ ನಿಂತರನೇ ಕಾಣ್ತಾ ಇದ್ದಾರೆ, ಇವ್ರೇನಾದರೂ ನಿನಗೆ ಗೊತ್ತಾ ಅಂದಾಗ, ಅಯ್ಯೋ ಅತ್ತೆ ನಿಜವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಏನಮ್ಮ ಇಷ್ಟು ದೊಡ್ಡ ಮನೆಗೆ ಕೆಲಸ ಮಾಡಿ ನಿನಗೆ ಅಭ್ಯಾಸ ಇದೆನಾ ಅಂದಾಗ, ಇಲ್ಲ ಅಂತ ಹೇಳ್ತಾಳೆ. ನೋಡು ನನಗೆ ಕೆಲಸ ತುಂಬ ನೀಟಾಗಿ ಆಗಬೇಕು ಅಂತ ಹೇಳ್ತಾಳೆ. ಸಂಧ್ಯಾ ನಮ್ಮ ಮನೆ ಬಗ್ಗೆ ಎಲ್ಲ ನಿನ್ನ ಹತ್ರ ಹೇಳಿರ್ತಾಳೆ ತಾನೇ, ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾಳೆ. ಇನ್ನು ನಿನಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಅಂತ ಕೇಳಿದಾಗ, ನಾನು ಕೆಲಸ ಮಾಡ್ತೀನಿ, ನನ್ನ ಕೆಲಸನ ನೋಡಿಬಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಪೂರ್ಣಿ ಹೇಳಿದಾಗ, ಆಗಿದ್ರೆ ಒಂದು 10,000 ಕೊಡ್ತೀನಿ ಅಂತ ಹೇಳ್ತಾಳೆ. ಬೇಡ ಬಿಡು, ಏನೋ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಾ ಇದೆಯಲ್ವಾ, 15,000 ಕೊಡ್ತೀನಿ ಅಂತ ಹೇಳ್ತಾಳೆ. ಬೃಂದ, 15,000 ಓಕೆನಾ ಅಂದಾಗ, ಅಯ್ಯೋ ಏನತ್ತೆ ಆದಿಲ್ ಹೋಗ್ತಾ ಇರೋರ್ನ ಮನೆ ಕರೆದು ಕೆಲಸ ಕೊಟ್ಟು ಕೈ ತುಂಬ ಸಂಬಳ ಕೊಡ್ತಾ ಇದ್ದೀರಾ, ನೀವು ತುಂಬಾ ಒಳ್ಳೆಯವರು, ನಿಜವಾಗ್ಲೂ ನೀವು ಗ್ರೇಟ್ ಅತ್ತೆ ಅಂತ ಬೃಂದ ಕೂಡ ಹೇಳ್ತಾಳೆ. ಆವಾಗ ಅವ್ರ ಅಮ್ಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ಈ ಕಡೆ ಭಾರ್ಗವಿ ಬೇಜಾರು ಮಾಡಿಕೊಂಡು ಅವರ ಅಪ್ಪ ಹತ್ರ, ಅಪ್ಪ ನೀನು ಬೇಕು ಅಂತಲೇ ಮಾತಾಡ್ತಾ ಇಲ್ಲ ಅಲ್ವಾ, ಈ ಕೇಸ್ ತೊಗೊಂಡಿರೋದಕ್ಕೆ ನನ್ನ ಮೇಲೆ ನಿನಗೆ ಕೋಪ ಅಲ್ವಾ, ಮಾತಾಡು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅರ್ಜುನ್ ಕೂಡ ಬರ್ತಾನೆ. ಪಾರ್ಥ ನೀವೇನಿಲ್ಲಿ ಅಂದಾಗ, ನಾನು ಕೂಡ ಅಂಕಲ್ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ನಾನೇನೋ ಮಗಳು ಸೇವೆ ಮಾಡಬೇಕು, ನೀನು ಯಾರು ಅಂತ ಕೇಳಿದಾಗ, ಅಯ್ಯೋ ಸೇವೆ ಮಾಡಿದ್ರೂ ತಪ್ಪು ಅನ್ನೋ ರೀತಿ ಮಾತಾಡ್ತೀರಲ್ಲ, ನನಗೂ ಕೂಡ ಅಂಕಲ್ ಫ್ರೆಂಡ್ ತಾನೆ, ನಾನು ಅವ್ರಿಗೆ ಸೇವೆ ಮಾಡಲೇಬೇಕು ತಾನೆ ಅಂತ ಹೇಳ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಹೋಗಿ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೇಳಿದಾಗ, ಅಯ್ಯೋ ಅಪ್ಪನ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಕಲ್ಪನಾ ಆಂಟಿ ಇದ್ದಾರೆ ಅಲ್ವಾ, ಅವ್ರು ನೋಡ್ಕೊಳ್ತಾರೆ, ನೀವು ರೆಡಿಯಾಗಿ ಬನ್ನಿ ಅಂತ ಪಾರ್ಥ ಹೇಳ್ತಾನೆ. ಇನ್ನು ಈ ಕಡೆ ಮನೆಯಲ್ಲಿ ಪೂರ್ಣಿ ಹತ್ರ, ನೋಡು ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಅಕ್ಕ ಪ್ಲೀಸ್ ಅಕ್ಕ ಅವ್ರನ್ನ ಮನೆ ಕೆಲಸಕ್ಕಂತ ಕರೆಸಿದೀಯಾ, ಯಾಕೆ ಅವ್ರಿಗೆ ಅವಮಾನ ಮಾಡ್ತಾ ಇದೆಯಾ ಅಂತ ಜಯಂತ್ ಹೆಂಡ್ತಿ ಹೇಳಿದಾಗ, ಸರಿ ಆಗಿದ್ರೆ ಕೆಲಸದ ಬಗ್ಗೆನೇ ಮಾತಾಡ್ತೀನಿ, ನೀಟಾಗಿ ಮನೆ ಗುಡಿಸಿ ಚೆನ್ನಾಗಿ ನೆಲನ ಒರೆಸಿರ್ಬೇಕು, ನಾನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಕೂಡ ಮುಗ್ದಿರಬೇಕು ಅಂತ ಹೇಳ್ತಾಳೆ. ನಿನ್ನ ಮಗಳು ನನ್ನ ಗಂಡನ ವಿರುದ್ಧನೇ ನಿಂತ್ಕೊಂಡು ಹೋರಾಡ್ತಾ ಇದ್ದಾಳೆ ಅಲ್ವಾ, ಇವತ್ತು ನಿನ್ನ ಈ ಪರಿಸ್ಥಿತಿಗೆ ಅವಳೇ ಕಾರಣ, ನಿನ್ನ ಗಂಡಗೆ ಪ್ರಜ್ಞೆ ಇಲ್ದಿರೋದಕ್ಕೂ, ನೀನಿವತ್ತು ಮನೆ ಕೆಲಸಕ್ಕೆ ಬರೋದಕ್ಕೂ ಎಲ್ಲದಕ್ಕೂ ಕೂಡ ನಿನ್ನ ಮಗಳೇ ಕಾರಣ, ಇವಾಗಾದರೂ ಗೊತ್ತಾಯ್ತಾ JP ಏನು ಅಂತ ಹೇಳ್ಬಿಟ್ಟು ನಿರ್ಮಲಾ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಡೇ ಕೂಡ ಅರ್ಜುನ್ಗೆ ಇಲ್ಲಿ ಪೂರ್ಣಿ ಕಾಫಿ ಮಾಡಿ ಕಳಿಸಿರ್ತಾಳೆ. ಅರ್ಜುನ್ ಆ ಕಾಫಿನ ಕುಡಿದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಸಾಕ್ಷಿ ಬೇಕು ಅಂತಾನೆ ಕಾಫಿನ ಚೆಲ್ಬಿಟ್ಟು ಒರೆಸಿ ಅಂತ ಹೇಳ್ತಾಳೆ. ಅಯ್ಯೋ ಇವಾಗ ತಾನೇ ಒರೆಸಿದ್ದೆ ಅಂತ ಪೂರ್ಣಿ ಹೇಳಿದಾಗ, ನಮ್ಮ ಮನೆ ನಾನು ಎಷ್ಟು ಸಲ ಹೇಳ್ತೀನೋ ಅಷ್ಟು ಸಲ ಒರೆಸ್ಬೇಕು ಅಂತ ಸಾಕ್ಷಿ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇನ್ನು ಅದೇ ಟೈಮ್ಗೆ ಅರ್ಜುನ್ ಕೂಡ ಅಲ್ಲಿಗೆ ಬರ್ತಾನೆ. ಹಾಗಿದ್ರೆ ಪೂರ್ಣಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರೋ ಸತ್ಯ ಅರ್ಜುನ್ ಮುಂದೆ ಬಯಲಾಗುತ್ತಾ ಅಂತ ನೋಡಬೇಕು. ಒಂದು ಪಕ್ಷ ಪೂರ್ಣಿ ಏನಾದರೂ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದರೆ ಅರ್ಜುನ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗೆ ಭಾರ್ಗವಿಗೆ ಏನಾದರೂ ಅವ್ರ ಅಮ್ಮನ ಸತ್ಯ ಗೊತ್ತಾದರೆ ಅಷ್ಟೇ ಕೋಪನೂ ಕೂಡ ಬರುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.